ನಮ್ಮ ಬ್ಯಾಂಗ್ಳೂರ್ ಇಂದ ಹೈದ್ರಾಬಾದ್ಗೆ ಬರೋ ಪ್ಲ್ಯಾನ್ ಹೇಳ್ತೀನಿ ನೋಡಿ. ನಾವು ಬ್ಯಾಂಗ್ಳೂರಿಂದ ಬೆಳಗ್ಗೆ 5:30ಗೆ ಹೊರಟಿದ್ದು. ನಾವು ಬ್ರೇಕ್ಫಾಸ್ಟ್ಗೆ ನಿಲ್ಲಿಸೋ ಪ್ಲ್ಯಾನ್ ಏನೂ ಇರಲಿಲ್ಲ. ಜಸ್ಟ್ ಅಲ್ಲಿ ಒಂದು ಸ್ಮಾಲ್ ರೆಸ್ಟೋರೆಂಟ್ ಬಯೋಲಜಿಕಲ್ ಬ್ರೇಕ್ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ವಿ. ದೆನ್ ಗಣೇಶ್ ಸಾ ದ್ಯಾಟ್ ದೇರ್ ವಾಸ್ ಪೊಂಗಲ್ ದೇರ್. ಹೀ ನೋಸ್ ದ್ಯಾಟ್ ಐ ರಿಯಲಿ ಲೈಕ್ ಪೊಂಗಲ್. ಅದಕ್ಕೆ ಏನಕ್ಕೆ ಟೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ನಿಲ್ಲಿಸಿದ್ದು. ಸೊ ಪೊಂಗಲ್ ವಾಸ್ ರಿಯಲಿ ಅಮೇಝಿಂಗ್. ಆದಮೇಲೆ ನಮ್ಮ ಹೈವೇ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹೈವೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ರೋಡ್ ಸಖತ್ ಸ್ಮೂತಾಗಿತ್ತು. ಸೊ ವಿ ಡಿಡ್ಂಟ್ ಗೆಟ್ ಟಯರ್ಡ್. ಸ್ಟ್ರೆಸ್ ಕೂಡ ಇರಲಿಲ್ಲ. ವಿ ರೀಚ್ಡ್ ಹೈದ್ರಾಬಾದ್ ಅರೌಂಡ್ 3 o'clock. ರೀಚ್ ಆದಮೇಲೆ ವಿ ಸ್ಟಾರ್ಟೆಡ್ ಅವರ್ ಲಂಚ್ ಪ್ಲ್ಯಾನ್. ಸುಮ್ಮನೆ ರ್ಯಾಂಡಮ್ ಆಗಿ ಗೂಗಲಲ್ಲಿ ಸರ್ಚ್ ಮಾಡಿದ್ವಿ, ರೇಟಿಂಗ್ಸ್ ಒಳ್ಳೇದಿತ್ತು ಅಂದ್ಬಿಟ್ಟು ಹೋದ್ವಿ. ವಿವಾಹ ಭೋಜನಂ ಅಂತ. ಆ್ಯಂಬಿಯನ್ಸ್ ವಾಸ್ ರಿಯಲಿ ಗುಡ್, ನೋ ಡೌಟ್, ಬಿಕಾಸ್ ವ್ಯಾಲೆಂಟೈನ್ಸ್ ಡೇದು ಪ್ರೆಪ್ ಎಲ್ಲ ಇತ್ತು. ಬಟ್ ಫುಡ್ ವಾಸ್ ಓಕೆ ಬಿಕಾಸ್ ಇಟ್ ವಾಸ್ ಟೂ ಸಾಲ್ಟಿ. ನಾವು ರೂಮ್ಗೆ ಹೋಗಿ ಚೆಕ್ ಇನ್ ಆದ್ವಿ. ರೂಮ್ ಬಂದು ಬಂಜಾರಾ ಹಿಲ್ಸಲ್ಲಿ ಮಾಡಿದ್ವಿ. ಆ್ಯಂಡ್ ವಿ ಥಾಟ್ ವೇರ್ ಟು ಗೋ ನೆಕ್ಸ್ಟ್. ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ವಿ ಥಾಟ್ ಆಫ್ ಗೋಯಿಂಗ್ ಟು ಹುಸೇನ್ ಸಾಗರ್ ಲೇಕ್. ಈವ್ನಿಂಗ್ ವ್ಯೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ವಿ ಡಿಡ್ಂಟ್ ಗೆಟ್ ಪಾರ್ಕಿಂಗ್ ದೇರ್. ವಿ ಸರ್ಚ್ಡ್ ಅ ಲಾಟ್ ಆ್ಯಂಡ್ ಇಟ್ ವಾಸ್ ಕಂಪ್ಲೀಟ್ಲಿ ಕ್ರೌಡೆಡ್ ಆ್ಯಂಡ್ ವಿ ಡಿಡ್ಂಟ್ ಗೆಟ್ ದ ಪಾರ್ಕಿಂಗ್. ಸೊ ಏನು ಮಾಡಿದ್ವಿ, ವಾಪಸ್ ಮತ್ತೆ ರೂಮಿಗೆ ಹೋಗಿ ಕಾರ್ ಬಿಟ್ಟು ತಿರ್ಗಾ ವಿ ಟುಕ್ ಎನ್ ಆಟೋ ಆ್ಯಂಡ್ ವೆಂಟ್ ಟು ಚಾರ್ಮಿನಾರ್. ಸೊ ದ್ಯಾಟ್ ನೈಟ್ ವ್ಯೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಾರ್ಮಿನಾರ್ಗೆ ಹೋದ್ವಿ. ಅನ್ಫಾರ್ಚುನೇಟ್ಲಿ ಚಾರ್ಮಿನಾರಲ್ಲೂ ನಾವು ವ್ಲಾಗ್ಸ್ ಏನೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಕ್ರೌಡೆಡ್ ಆಗಿತ್ತು ಆ್ಯಂಡ್ ಇಟ್ ವಾಸ್ ನಾಟ್ ಅ ವ್ಲಾಗ್ ಮೇಕಿಂಗ್ ಪ್ಲೇಸ್. ಗಣೇಶ್ ಬಂದು ತುಂಬ ಮೂವಿ ಬಫು. ಅದಕ್ಕೆ ಮೂವೀಸ್ ಎ ಸಿನಿಮಾಸ್ ಅಂತ ಅಲ್ಲು ಅರ್ಜುನ್ ಅವ್ರದ್ದು ಸಿನಿಮಾಸ್ ಅದು. ಸೊ ಹಿ ವಾಂಟೆಡ್ ಟು ಗೋ ದರ್ ಆ್ಯಂಡ್ ವಿ ವೆಂಟ್ ಆ್ಯಂಡ್ ವಾಚ್ಡ್ ಯುಫೋರಿಯಾ ಮೂವಿ. Overall it was a very nice Valentine's Day. Our way of Valentine's Day. Travel ಮಾಡು Valentine's Day. ಬೆಳಗ್ಗೆ ಎದ್ದಿದ್ದು ಲೇಟ್ ಆಗಿದ್ದರಿಂದ ವಿ ಥಾಟ್ ಆಫ್ ಫಸ್ಟ್ ಗೋಯಿಂಗ್ ಟು ಇಸ್ಕಾನ್ ಟೆಂಪಲ್. ಆ್ಯಂಡ್ ಇಸ್ಕಾನ್ ಟೆಂಪಲ್ 1 o'clock ಎಲ್ಲ ಕ್ಲೋಸ್ ಆಗೋದ್ರಿಂದ ನಾವು ಅಂದ್ಕೊಂಡ್ವಿ ಇಸ್ಕಾನ್ ಟೆಂಪಲ್ಗೆ ಹೋಗಿ ಅದಾದಮೇಲೆ ಗೋಲ್ಕೊಂಡ ಫೋರ್ಟಿಗೆ ಬರೋಣ ಅಂತ. ಇಸ್ಕಾನ್ ಟೆಂಪಲ್ ಮಾರ್ಬಲಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ದ ಗಣೇಶು. ಅದಕ್ಕೆ ಸರಿ ಅಂದ್ಬಿಟ್ಟು ಹೋದರೆ ಅದು ಬಿರ್ಲಾ ಟೆಂಪಲ್ಗೆ ಕನ್ಫ್ಯೂಸ್ ಮಾಡಿಕೊಂಡು ಹೇಳಿರೋದು. ನಾನು ಸರಿ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಹೋದೆ. ಏನಕ್ಕೆ ಅಂದರೆ ಪೊಂಗಲ್ ಸಿಗ್ಬೋದು, ಬೆಂಗಳೂರಲ್ಲಿ ಮಾಡೋ ಪೊಂಗಲ್ ಥರ ಇರುತ್ತೆ ಅಂತ. ಬಟ್ ದೇರ್ ವಾಸ್ ನಥಿಂಗ್. ಸೊ ಇಸ್ಕಾನಿಂದ ರಿಟರ್ನ್ ಆಗಿ ವಿ ಕೇಮ್ ಟು ಗೋಲ್ಕೊಂಡ ಫೋರ್ಟ್. We came on a Sunday and it's so crowded. We can only see people rather than the fort. It's Instagram versus reality. Okay, see here. It's Instagram versus reality. There's so many people out there. Look at the view. ಸಿಕ್ಕಾಪಟ್ಟೆ ಸ್ಟೆಪ್ಸ್ ಇರುತ್ತೆ ಕ್ಲೈಂಬ್ ಮಾಡೋದು. ಶೋ ಯು. ಏನು ಇಂಗ್ಲೀಷ್ ಡಾಕ್ಟರ್ ಬ್ರೋನಾ? ಐ ಆಮ್ ಟ್ರೈಂಗ್ ಟು ಬಿ ಎ ವ್ಲಾಗರ್, which is my first time doing this. To take photos is really a good place. ಇಲ್ಲಿ ನಿಂತ್ಕೊಳ್ಳ ಚೆನ್ನಾಗಿ ಬರ್ತಿದೆ. ಇಲ್ಲಿ ಕ್ಯಾನಡಾ ಬರಲಿ ನಡ್ಕೊಂಬಲ್ಲ ಇಲ್ಲಿಂದ. ಹಿಂಗೆ ನೋಡ್ತೀನಿ ಟಿವಿ ಪಟ್ಟಲ್ಲ. ಸರಿ, ಈ ಕಡೆ ವ್ಯೂ ಚೆನ್ನಾಗಿ ಬರ್ಬೋದು. ಕತ್ಲೆ ಬರ್ತಾ ಇದೆ. ಇವಾಗ ಕತ್ಲೆ ಬರ್ತಾ ಇದೆ. ಸಾಕ್ಬಿಡು.
And there are so many steps here. Illa, but I really wanted to make a vlog once. I bought a new selfie stick. I thought, why not I try once? And I think this is not a good time to try because climbing is hard. Okay, this is the view of Golconda. Here it is, the top view. We visited a pearl shop near Golconda Fort to buy pearls, and we learned how to spot the fake ones and the real ones. In the first clip, you can see here the plastic pearls melt, and that is a fake one. And in the second clip, you can see the pearls that don't melt. Those are the real ones. But this is how our day until afternoon looks like in Hyderabad. Until next time, bye bye then.